ನೀರಿನ ಸಮಸ್ಯೆ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿದೆ. ಹೌದು. ಅದ್ರ ಬಗ್ಗೆ ಏನಾದರೂ ಕ್ರಮ ತಗೊಂಡಿದೆ? ನಮಸ್ಕಾರ. ಇವತ್ತು ಶಿರಾ ತಾಲೂಕು ತರೂರು ಗ್ರಾಮ ಪಂಚಾಯತ್ ಮೇಲ್ಕುಂಟೆ ಇಲ್ಲ, ಫಸ್ಟ್ ನಾವು ಗಾಂಧಿನಗರ ಹೋಗಿದ್ದೀವಿ. ಅದು ಪ್ರೈವೇಟ್ ಬೋರ್ವೆಲ್ ಒಂದು ತಗೊಂಡು ಹೈರ್ ಮಾಡಿದ್ದಾರೆ, ಅದರಿಂದ ನೀರ್ ಸರಬರಾಜು ಆಗ್ತಾ ಇದೆ. ಮತ್ತು ಹನುಮನಹಳ್ಳಿ ಗ್ರಾಮ ಪಂಚಾಯತ್ ಕೂಡ ಇವತ್ತು ವಿಸಿಟ್ ಮಾಡಿದ್ವಿ. ಇಲ್ಲಿ ಜನರದ್ದು ಸಮಸ್ಯೆ ಏನಂತ ಹೇಳಿದ್ರೆ, ಒಂದೇ ಬೋರ್ವೆಲ್ ಇಂದ ನೀರು ಸರಬರಾಜು ಆಗ್ತಾ ಇದೆ, ಅದು ಸಾಕಾಗ್ತಾ ಇಲ್ಲ, ನಮ್ಗೆ ಬೇಕು ಮತ್ತು ದನಕರಿಗೂ ಕೂಡ ಬೇಕು ನೀರು. ಹಂಗಾಗಿ ಹೊಸದಾಗಿ ಬೋರ್ವೆಲ್ ಕೊರೀರಿ, ನಮ್ಗೆ ಟ್ಯಾಂಕರ್ ಅಂದ್ರೆ ಒಂದಿನಕ್ಕೆ ಮಿನಿಮಮ್ 5-6 ಟ್ಯಾಂಕರ್ ಬೇಕಾಗುತ್ತದೆ. ಸೊ ಅದು ಸಾಕಾಗೋದಿಲ್ಲ ಅಂತ ಅವರು ತೀವ್ರ ಒಂದು ಪೇನ್ ಅನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ತಹಸೀಲ್ದಾರು, ಇಒ ಎಲ್ಲರೂ ಕೂಡ ಬೆಳಗ್ಗೆಯಿಂದ ನಮ್ಮ ಜೊತೆ ಇದ್ದಾರೆ. ಕಂಟಿಂಜೆನ್ಸಿ ಆಕ್ಷನ್ ಪ್ಲಾನ್ ಅಂತ ಸರ್ಕಾರದಿಂದ ಈಗಾಗಲೇ 5 ಕೋಟಿ ಬಿಡುಗಡೆ ಆಗಿದೆ. ಅದರಿಂದ ಕೂಡ ಶಿರಾ ತಾಲೂಕಲ್ಲಿ ಸುಮಾರು 22 ಬೋರ್ವೆಲ್ಸ್ ಅದು ಕೊರೆದಿದ್ದಾರೆ ಈಗಾಗಲೇ ವಿವಿಧ ಗ್ರಾಮ ಪಂಚಾಯತ್ ಅಲ್ಲಿ. ಅದರಲ್ಲಿ 11 ವಿದ್ಯುತ್ಕರಣ ಆಗಿ ನೀರನ್ನು ಸರಬರಾಜು ಆಗ್ತಾ ಇದೆ, ಇನ್ನೊಂದು 11 ವಿವಿಧ ಹಂತದಲ್ಲಿ ಇದೆ. ಸೊ ಅದನ್ನು ತ್ವರಿತಗತಿಯಲ್ಲಿ ಮಾಡಲಿಕ್ಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರೂರಲ್ ವಾಟರ್ ಸಪ್ಲೈ, AW ರೂರಲ್ ವಾಟರ್ ಸಪ್ಲೈ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಈಗಾಗಲೇ 17ನೇ ತಾರೀಕು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ MLAಗಳಿಗೆ ಮತ್ತು ಆಫೀಸರ್ಸ್ಗೆ ಒಂದು ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ, ಫೀಲ್ಡ್ ಅಲ್ಲಿ ಕೆಲಸ ಆಗ್ಬೇಕು, ಯಾವ ಹೊಸ ಬೋರ್ವೆಲ್ಸ್ ಅನ್ನು ಕೊರೆದಿದ್ದೀರಾ ಅದನ್ನು ವಿದ್ಯುತ್ಕರಣ ಆಗ್ಬೇಕು, ನೀರಂತೂ ಸರಬರಾಜು ಆಗ್ಬೇಕು ಅಂತ ಡೈರೆಕ್ಷನ್ಸ್ ಅಂತೂ ಕೊಟ್ಟಿದ್ದಾರೆ. ಅದು ಯಾವ ಮಟ್ಟಕ್ಕೆ ಗ್ರೌಂಡ್ ಲೆವೆಲ್ ಅಲ್ಲಿ ಅನುಷ್ಠಾನ ಆಗ್ತಾ ಇದೆ ಅನ್ನೋದನ್ನು ನೋಡ್ಲಿಕ್ಕೆ ನಿನ್ನೆ ಎಲ್ಲ 3 ತಾಲೂಕು ಹೋಗಿ ಬಂದಿದ್ದೀನಿ. ತಿಪ್ಟೂರ್ ಸಬ್ ಡಿವಿಷನ್, ಇವತ್ತು ಇಲ್ಲಿ ಶಿರಾದಲ್ಲಿ ಬಂದಿದ್ದೀನಿ. ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೋರ್ವೆಲ್ ಕೊರೆದಿರೋದು ಈ ಏಪ್ರಿಲ್ ಇಂದ ಅಂತ ಹೇಳಿದ್ರೆ ಶಿರಾ ಮತ್ತು ಕುಣಿಗಲ್ ತಾಲೂಕಲ್ಲಿನೇ ಕೊರೆದಿರೋದು. ಅದು ವಿಶೇಷವಾಗಿ ಶಿರಾದಲ್ಲಿ ಇವತ್ತು ಇಲ್ಲಿ ನೋಡಿರೋದು ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಇನ್ ಮುಂದೆ ಹೆಚ್ಚುವರಿಯಾಗಿ ಪ್ರತಿ ಒಂದು ಕ್ಷೇತ್ರಕ್ಕೆ ಕೂಡ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗ್ಲಿದೆ. ಸೊ ಅದರಲ್ಲಿ ಕೂಡ ನಾವು ಬೋರ್ವೆಲ್ಸ್ ಅನ್ನು ಕೊರೀಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸಾರ್ವಜನಿಕರು ಕೂಡ ಮ್ಯಾಕ್ಸಿಮಮ್ ಪ್ರೈವೇಟ್ ಖಾಸಗಿ ಬೋರ್ವೆಲ್ ಇಂದ ನೀರನ್ನು ತಗೊಳ್ಳುವುದು ಫಸ್ಟ್ ಆಪ್ಷನ್ ಆಗಿ ಇಟ್ಕೋಬೇಕು. ಬಿಕಾಸ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಈಗ 124 ಬೋರ್ವೆಲ್ಸ್ ಕೊರೆದಿದ್ದೀವಿ, ಸಕ್ಸಸ್ ಆಗಿರೋದು ಬರೀ 87 ಮಾತ್ರ ಸಕ್ಸಸ್ ಆಗಿದೆ. ಇಡೀ ಜಿಲ್ಲೆಯದು ಪರಿಸ್ಥಿತಿ ಹೇಳ್ತಾ ಇದ್ದೀನಿ. ಸುಮಾರು 30% ಫೇಲಿಯರ್ಸ್ ಇದೆ. ಸೊ ಹಾಗಾಗಿ ಅದನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಸೊ ಸಾರ್ವಜನಿಕರು ಕೂಡ ಎಲ್ಲ PDOಗಳು ಸ್ಪಂದಿಸಬೇಕು ಅಂತ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ನಾವು ಕೂಡ ಡೈರೆಕ್ಷನ್ಸ್ ಕೊಡ್ತೀವಿ, PDOಸ್ಗೆ ಫೋನ್ ಅನ್ನು ರಿಸೀವ್ ಮಾಡಬೇಕು, ಜನರದ್ದು ಸಮಸ್ಯೆ ಏನದ ಅದನ್ನು ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಬೇಕು ಅನ್ನೋದನ್ನು ಈಗಾಗಲೇ ಸನ್ಮಾನ್ಯ ಉಪಮುಖ್ಯಮಂತ್ರಿ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ನಾವು ಕೂಡ ಲಿಖಿತವಾಗಿ ಕೊಡ್ತೀವಿ. ಮತ್ತು ತಾಲೂಕ್ ಲೆವೆಲ್ ಟಾಸ್ಕ್ ಫೋರ್ಸ್ ಮೀಟಿಂಗ್ ಅಲ್ಲಿ ಏನೇನು ಚರ್ಚೆಗಳು ಆಗ್ತಾ ಇದೆ ಮತ್ತು ಅದು ಮುಂದಿನ ಕ್ರಮ ಏನು ಅನ್ನೋದನ್ನು ಕೂಡ ಪ್ರತಿ ವಾರ AC ಅವರು ಮತ್ತು ತಹಸೀಲ್ದಾರು, ಮುಖ್ಯವಾಗಿ ಇಒ ಅವರು ಅದನ್ನು ಪರಿಶೀಲನೆ ಮಾಡಬೇಕು. ಸರಿಯಾದ ಸಮಯಕ್ಕೆ ಆಗಿಲ್ಲ ಅಂದ್ರೆ ನಾವು ಜಿಲ್ಲಾ ಮಟ್ಟದಲ್ಲಿ ಪ್ರತಿ ವಾರ ಕೂಡ ಮಾಡ್ತೀವಿ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮೀಟಿಂಗ್, ಅದರಲ್ಲಿ ಅವರು ಅದನ್ನು ಪ್ರಸ್ತಾಪ ಮಾಡಬೇಕು. ಸೊ ಇಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಾವು ಜಿಲ್ಲಾಡಳಿತ ವತಿಯಿಂದ ನಮ್ಗೆ ಪ್ರಥಮ ಕರ್ತವ್ಯ ಈ 2 ತಿಂಗಳು ಜನರಿಗೆ ಕುಡಿಯುವ ನೀರು ಸಿಗ್ಬೇಕು, ಜಾನುವಾರಕ್ಕೆ ಮೇವು ಮತ್ತು ಕುಡಿಯುವ ನೀರು ಸಿಗ್ಬೇಕು. ಇದಕ್ಕೆ ಏನೇನು ನಾವು ಪ್ರಯತ್ನಗಳು ಮಾಡಬೇಕು ಮತ್ತು ಫಾಲೋ ಅಪ್ಗಳು ಮಾಡಬೇಕು, ಮೀಟಿಂಗ್ ಮಾಡಬೇಕು, ಅದನ್ನು ನಾವು ಸತತವಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದೀನಿ, PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದೀನಿ, ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗ್ಬೇಕು, PCODನೂ ನಾರ್ಮಲ್ ಆಗ್ಬೇಕು ಅಂದ್ರೆ ನಮ್ಮ ಜೀನಿಯರ್ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ.